ಅಂತ ಸರ್, ಇಂದುವಾಳು ರೈತ ಸರ್. ನಾನು ಜನವರಿ 6ನೇ ತಾರೀಕಲ್ಲಿ ಭತ್ತ ಹಾಕಿದ್ರು ಸರ್ MSಗೆ. ಇದುವರೆಗೂ ದುಡ್ಡು ಬಂದಿಲ್ಲ ಸರ್. ಕೇಳಕ್ಕೆ ಹೋದರೆ ಈ ವಾರ ಹಾಕ್ತಾರೆ, ಆ ವಾರ ಹಾಕ್ತಾರೆ, ಆಗ ಹಾಕ್ತಾರೆ, ಈಗ ಹಾಕ್ತಾರೆ ಅಂತ ಕತೆ ಹೇಳುತ್ತೇವ್ರೆ ಸರ್. ಈಗ ಬಂದು ಫುಡ್ ಆಫೀಸಲ್ಲಿ ಇದು ಮಾಡ್ತಾರೆ ಸರ್. ಆಳುಗಳು ಬಂದು ನಮ್ಮನೆ ಹತ್ರ ಗಲಾಟೆ ಮಾಡ್ತಾವ್ರೆ. ಈಗ ಆಲೇ ನಾಟಿ ಆಗದೆ, ನಾಟಿ ಆಗಿದ್ರು ಇನ್ನೂ ನಮಗೆ ದುಡ್ಡು ಬಂದಿಲ್ಲ. ಆದ್ದರಿಂದ ನಮಗೆ ಇಮಿಡಿಯೇಟಾಗಿ ಪ್ರಶ್ನವ್ರ ಕಡೆಯಿಂದ ನಮಗೆ ರೈತರಿಗೆ ಹೆಲ್ಪ್ ಆಗೋಂಗೆ, ಇಡೀ ರೈತರು ಮಂಡ್ಯ ಜಿಲ್ಲೆ ರೈತರು ಆಗಿರುವಂಥ ರೈತರಿಗೆ ಯಾರಿಗೂ ಒಬ್ರಿಗೂ ದುಡ್ಡು ಹಾಕಿಲ್ಲ. ದುಡ್ಡು ಹಾಕ್ದೋದ್ಮೇಲೆ ದುಡ್ಡು ಇಲ್ದೋದ್ಮೇಲೆ ಯಾಕೆ ಸರ್ ಭತ್ತ ತಗೋಬೇಕು ಸರ್? ದುಡ್ಡು ಇಲ್ದೋದ್ಮೇಲೆ ಸರ್ಕಾರದ ದುಡ್ಡಿಲ್ಲ ಆದಮೇಲೆ ಭತ್ತ ಯಾಕೆ ಸರ್ ತಗೋಬೇಕು? ಭತ್ತ ತಗೋಬಾರ್ದಾಗಿತ್ತು. ಈಗ ಭತ್ತ ತಗೋಬಿಟ್ಟು 2 ತಿಂಗಳು 1 ವಾರ ಆಯಿತು ಸರ್ ಇವತ್ತಿಗೆ. ಇದುವರೆಗೂ ದುಡ್ಡು ಬರ್ತಾನೆ ನಾಟಕ ಆಡ್ತಾವ್ರೆ ಸರ್. ಇವ್ರು ಕೇಳಿದ್ರೆ ಅವ್ರ ಮೇಲೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ. ಇದು ಕೇಳ್ಕೊ ಬರ್ತಾವ್ರೆ. ಈ ವಾರ ಹಾಕಿದ್ರು ಈಗ ದುಡ್ಡು ಬಂದದೆ, ಈ ವಾರ ಹಾಕಿದ್ರು ಆ ವಾರ ಹಾಕಿದ್ರು ಕತೆ ಹೇಳ್ತೇ ಅವ್ರೆ ಸರ್. ಅಲ್ಲಿ ಕೇಳಿದ್ರೆ ಆಫೀಸಲ್ಲಿ ಕೇಳಿದ್ರೆ ಫೋನ್ ಎತ್ತೋಳ್ರು ಸರ್. ಫೋನ್ ನಂಬರ್ ತಗೋದ್ರೆ ಫೋನ್ ಎತ್ತಾ ಇಲ್ಲ. ಹಿಂಗಾಗಿ ನಮಗೆ ರೈತರಿಗೆ ಭಾಳ ತೊಂದರೆ ಆಗಿದೆ ಸರ್. ಎಷ್ಟು ಕ್ವಿಂಟಲ್ ಕೊಟ್ಟಿದ್ದೀರಿ ನೀವು ಸರ್? 39 ಕ್ವಿಂಟಲ್ ಕೊಟ್ಟಿದ್ದೀನಿ ಸರ್. ನೀವು ಒಬ್ಬರೇ? ಒಬ್ಬರೇ ಸರ್. ನಮ್ಮ ಹೆಸರಲ್ಲೇ ಕಾಳೆವಾಡ ಅಂತ ಇಬ್ಬರ ಹೆಸರಲ್ಲಿ ಹಾಕಿದ್ದೀನಿ ಸರ್. ಏನು ಹೇಳ್ತಾರೆ ಈಗ? ಈಗ ಈ ವಾರ ಹಾಕ್ತಾರೆ ಸರ್, ಆ ವಾರ ಹಾಕ್ತಾರೆ. ಇನ್ನೂ ದುಡ್ಡೇ ಸರ್ಕಾರದಿಂದ ದುಡ್ಡು ಬಂದಿಲ್ಲ. ದುಡ್ಡು ಬಂದ ತಕ್ಷಣ ಹಾಕ್ತೀವಿ ಅಂತ ಇದಂತಾರೆ ಸರ್. ಈಗ ಹೋಗಿ ಕೇಳಿದ್ರ ನೀವು? ಹೋಗಿ ಕೇಳಿದೆ ಸರ್. ಯಾರು ಕೇಳಿದ್ರಿ? ಫುಡ್ ಆಹಾರ ನಿಗಮದಲ್ಲಿ ಹೋಗಿ ವಿಚಾರ ಮಾಡಿದೆ. ಅಪ್ಪ ನಾವೆಲ್ಲ ರಿಪೋರ್ಟ್ ಎಲ್ಲ ಕಳ್ಸೀವಿ, ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಅದರಿಂದ ಇದಾಯಿತು ಸರ್, ಬರ್ತದೆ ತಾಡಪ್ಪ ಇಲ್ಲಿ ಅಂತ ಇದಂತಾರೆ ಸರ್. ಎಷ್ಟು ಜನಕ್ಕೆ ಬರಬೇಕು ಸರ್? ಸುಮಾರು ಮಂಡ್ಯ ತಾಲೂಕಲ್ಲಿ ಸುಮಾರು ಒಂದು 500 ಜನ 600 ಜನದಷ್ಟು ದುಡ್ಡು ಬರ್ಬೇಕು ಸರ್. ಎಲ್ಲರೂ ಈಗ ಒಂದಿಗೆ ರೈತರು ಮತ್ತೆ ಅಲ್ಲ ಸರ್, ಒಬ್ಬೊಬ್ರು ಹೋಗೋದು ಕೇಳೋದು, ಅವ್ರಿಗೇನೋ ಸಮಾಧಾನ ಮಾಡಿ ಕಳಿಸುವಂಥದ್ದು ಮಾಡ್ತಾವ್ರೆ ಸರ್. ಒಟ್ಟಿಗೆ ಯಾವುದೇ ರೈತರು ಒಟ್ಟಿಗೆ ಹೋಗಿ ಕೇಳುವಂಥ ಇದರಲ್ಲಿ ಅವ್ರಿಗೇನು ಹೇಳಿ ಕಳಿಸ್ಬಿಡೋದು, ಸಬೂಬು ಹೇಳಿ ಕಳಿಸೋದು, ಆ ಥರ ಮಾಡ್ತಾವ್ರೆ ಸರ್. ಆದ್ದರಿಂದ ಪ್ರೆಸ್ ಮುಖಾಂತರ ನಮಗೆ ಇದು ನಿಮ್ಮ ಪ್ರೆಸ್ಸಿಂದ ನಮಗೆ ಉಪಯೋಗ ಆಗುವ ಮಾಡಿಕೊಡಿ ಸರ್.